ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ವಿಡಿಯೋಸ್ನ ಅಪ್ಲೋಡ್ ಮಾಡಿ, ಆಲ್ಮೋಸ್ಟ್ 4-5 ಡೇಸ್ ಆಗೋಯಿತು. ಹೌದು, ಸೀಮಂತ ಶಾಸ್ತ್ರ ಇದೆ ಅಂತ ಊರಿಗೆ ಹೋಗಿದ್ದೆ. ಊರಲ್ಲಿ ತುಂಬಾ ಬ್ಯುಸಿ ಇತ್ತು. ಯಾವುದು ವಿಡಿಯೋ ಎಡಿಟ್ ಮಾಡೋಕ್ಕೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಇನ್ನೊಂದು ಕಾರಣ ಬಂದುಬಿಟ್ಟು ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಅದರಿಂದ ತುಂಬಾ ಕೆಲಸ ಇರುತ್ತಲ್ಲ ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ, ಎಡಿಟಿಂಗು, ಥಂಬ್ನೇಲು, ನಿಮಗೆ ಗೊತ್ತಿರುತ್ತಲ್ಲ, ಆಲ್ರೆಡಿ ಯೂಟ್ಯೂಬ್ ಮಾಡಿರೋರಿಗೆ ಗೊತ್ತಿರುತ್ತೆ. ಸೊ ಅದರಿಂದ ಮಾಡೋಕ್ಕೆ ಆಗಲಿಲ್ಲ. ನಾವಿಲ್ಲಿ ಶುಕ್ರವಾರ ನೈಟು ಹೊರಟ್ವಿ. ಯಾಕಂದರೆ ತುಂಬಾ ಶಾಪಿಂಗ್ ಇರೋದ್ರಿಂದ, ಭಾನುವಾರ ಸೀಮಂತ ಇರೋದ್ರಿಂದ ಶುಕ್ರವಾರ ಶನಿವಾರ ತುಂಬ ಶಾಪಿಂಗ್ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದು ಆಲ್ಮೋಸ್ಟ್ ಶುಕ್ರವಾರ ನೈಟು ಒಂದು 7 o'clock ಆಗಿತ್ತು ಹೋಗೋಷ್ಟರಲ್ಲಿ. ಅದಕ್ಕೆ ಶಾಪಿಂಗ್ ಆದರೂ ಮುಗಿಸ್ಕೊಬಿಡೋಣ, ಮತ್ತು ಶನಿವಾರ ತುಂಬಾ ಶಾಪಿಂಗು, ತುಂಬ ಬೇರೆ ಬೇರೆ ಕೆಲಸಗಳೆಲ್ಲ ಪರ್ಚೇಸ್ ಮಾಡೋದೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಶಾಪಿಂಗ್ಗೆ ಬಂದಿದ್ದೀವಿ. ಇಲ್ಲಿ ನನಗೆ ಇಷ್ಟವಾದ ಸೀರೆನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಸೀರೆ ಕೂಡ ತೆಗೆಸಿ ತೋರಿಸ್ತಾ ಇದ್ದಾರೆ, ನಾನಿಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಸೀಮಂತ ಹುಡುಗಿಗೆ ಸೀರೆನ ಕೊಡಿಸಿದ್ದಾರೆ ಅವರ ಅತ್ತೆ. ಇಲ್ಲಿ ನಾನು ಕೊಡಿಸ್ಬೇಕಾಗಿದ್ದು, ಮತ್ತು ನಮ್ಮಮ್ಮ, ನಮ್ಮ ಹಸ್ಬೆಂಡ್, ಅವರ ಅಕ್ಕ ಅವರೆಲ್ಲ ಕೊಡಿಸ್ಬೇಕಾಗಿತ್ತಲ್ಲ, ಅವ್ರಿಗೆಲ್ಲ ಕೊಡಿಸ್ಬೇಕಾಗಿತ್ತಲ್ಲ, ಅವರೆಲ್ಲ ಸೆಲೆಕ್ಟ್ ಮಾಡ್ತಾಯಿದ್ರು. ಅವ್ರು ಏನೇ ಸೀರೆ ತೊಗೊಂಡ್ರು, ಏನೇ ಫಂಕ್ಷನ್ ಮಾಡಿದ್ರು, ಏನೇ ಶಾಪಿಂಗ್ ಮಾಡಿದ್ರು ನನಗೆ ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತಾರೆ. ಪ್ರತಿಯೊಂದು ಸ್ಲಿಪ್ಪರಿಂದ ಹಿಡಿದು, ಸ್ಯಾರಿಯಿಂದ ಹಿಡಿದು, ಫಂಕ್ಷನ್ಗೆ ಏನು ತರಿಸ್ಬೇಕು, ಏನು ಅಡುಗೆ ಮಾಡಿಸ್ಬೇಕು, ಪ್ರತಿಯೊಂದು ಕೂಡ ನಮ್ಮನ್ನು ಬಿಟ್ಟು ಏನೂ ಮಾಡೋದಿಲ್ಲ. ಪ್ರತಿಯೊಂದು ನಾವು ಹೇಳಿದ್ದೇನೆ ಅವರು ಡಿಸಿಷನ್ನ ತೊಗೊಳ್ತಾಯಿದ್ರೆ. ಡಿಸಿಷನ್ ನಮ್ಮದು, ಫಂಕ್ಷನ್ ಅವ್ರದ್ದು. ಅದಕ್ಕೆ ಇಲ್ಲಿ ನಾನು ಸೀರೆನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀನು ಯಾವ ತೊಗೊಳ್ತೀಯೋ, ನೀನು ಯಾವ ಸೆಲೆಕ್ಟ್ ಮಾಡ್ತೀಯೋ ಅದೇ ಮಾಡು, ನಿನಗಿಂತ ಗೊತ್ತಾಗಲ್ಲ ನಮಗೆ ಅಂತಂದ್ಬಿಟ್ಟು ಅವ್ರೇನು ಮಾಡಲ್ಲ. ಜಸ್ಟ್ ನಾನು ತೊಗೊಂಡಿದ್ದನ್ನ, ನಾನು ಸೆಲೆಕ್ಟ್ ಮಾಡಿದ್ದನ್ನ ತೊಗೊಂಡು ಹಾಕ್ಕೊಳ್ತಾರೆ. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಹಾಗೆ ಇರ್ತಾರೆ. ಸೀಮಂತ ಶಾಸ್ತ್ರ ಅಂದ್ರೇ ಈ ಬಳೆಗಳು, ಸೀರೆಗಳು, ಫ್ಯಾನ್ಸಿ ಸ್ಟೋರ್ ಐಟಮ್ಸ್ನ ಶಾಪಿಂಗು ಇದೇ ಇರುತ್ತೆ ಅಲ್ವಾ. ನಮ್ಮ ಹೆಣ್ಮಕ್ಳಿಗೆ ಮೇನ್ ಇಷ್ಟ ಆಗೋದಂದರೆ ಸೀರೆ. ನೋಡಿ, ಸೀರೆ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಅಲ್ವಾ. ಸೀರೆಗಳನ್ನ ಎಷ್ಟು ನೋಡಿದ್ರೂ ನೋಡಬೇಕನ್ಸುತ್ತೆ, ಎಷ್ಟು ತೊಗೊಂಡ್ರು ಇನ್ನೂ ಬೇಕು, ಇನ್ನೂ ತೊಗೊಳ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಸ್ಯಾರಿ ತೊಗೊಂಡ್ಬಿಡ್ಬೋದು, ಬ್ಲೌಸು, ಈ ಕುಚ್ಚು, ಫಾಲ್ಸು, ವರ್ಕ್ ಅಂತಂದ್ಬಿಟ್ಟೆ ಅದಕ್ಕೆ ಹೆಚ್ಚು ಖರ್ಚಾಗುತ್ತೆ. ಸ್ಯಾರಿ ತೊಗೊಳ್ಳೋದೇನೋ ಸ್ವಲ್ಪನೇ, ಅದರಿಂದನೇ ಹೇಗೂ ಖರ್ಚಾಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನಿಲ್ಲಿ ಚೆನ್ನಾಗಿರೋ ಸೀರೆನೇ ತೊಗೊಳ್ಬೇಕು ಅಂದ್ಬಿಟ್ಟು ಸೀರೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾನು ಸ್ಯಾರಿನ ತೊಗೊಳ್ತೀನಿ. ನಾವು ಲಾಸ್ಟ್ ಟೈಮ್ ಹೋದಾಗ ತುಂಬಾ ಕಲೆಕ್ಷನ್ಸ್ ಇತ್ತು, ಬಟ್ ಈಗ ಕಲೆಕ್ಷನ್ಸ್ ಸ್ವಲ್ಪ ಖಾಲಿ ಆಗಿತ್ತು. ನಾನಂತೂ ಎಲ್ಲನೂ ತೆಗ್ಸಿ ನೋಡ್ತಾ ಇದ್ದೀನಿ. ನಮಗಿಲ್ಲಿ 7-8 ಸೀರೆ ಬೇಕಾಗಿತ್ತು. ಅದರಿಂದ ಎಲ್ಲ ಒಂದೇ ಥರ ತೊಗೊಳ್ಳೋದು ಬೇಡ, ಬೇರೆ ಥರ ಡಿಸೈನಲ್ಲಿ ಬೇರೆ ಬೇರೆ ಕಲರ್ಸನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಆದರೆ ಕಲೆಕ್ಷನ್ಸು ತುಂಬ ಕಡಿಮೆ ಇತ್ತು ನಾವು ಲಾಸ್ಟ್ ಟೈಮ್ ಹೋಗಿರೋದಕ್ಕಿಂತ ಕೂಡ. ಡಿಸೈನ್ಸ್ ಕೂಡ ಕಡಿಮೆ ಇತ್ತು. ಬಟ್ ನಾವು ಬೇರೆ ಅಂಗಡಿಗೆ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ನಮಗೆ ಇರಲಿಲ್ಲ. ಮತ್ತು ತುಂಬ ಶಾಪಿಂಗ್, ಗೋಲ್ಡ್ ಶಾಪಿಂಗು ಮತ್ತು ಸಿಲ್ವರ್ ಶಾಪಿಂಗು, ತುಂಬಾ ತರಕಾರಿ ತೊಗೊಳ್ಳೋದಿತ್ತು. ಮತ್ತು ಶನಿವಾರ ಕೂಡ ಬಂದು ಎಷ್ಟು ಟೈಮ್ ವೇಸ್ಟ್ ಆಗುವಂಥತ್ತಂದರೆ ಅಷ್ಟು ಟೈಮ್ ನಮಗೆ ಇರಲಿಲ್ಲ. ಅದರಿಂದಲೇ ಫಾಸ್ಟಾಗಿ ಶಾಪಿಂಗನ್ನು ಮುಗಿಸ್ಕೊಳ್ತಾ ಇದ್ದೀವಿ. ಸ್ಯಾರಿ ಅಂದರೆ ಸೀಮಂತ ಶಾಸ್ತ್ರಕ್ಕೆ ಆಲ್ಮೋಸ್ಟ್ ಗ್ರೀನ್ ಕಲರೇ ತೊಗೊಳ್ತಾರೆ. ಬಟ್ ಎಲ್ಲರೂ ತೊಗೊಂಡಿರೋರೆಲ್ಲನೂ ಗ್ರೀನ್ ಕಲರೇ ತೊಗೊಂಡ್ರೆ ಒಂದೇ ಕಲರ್ ಸಾಕ್ಬಿಡುತ್ತಲ್ವ. ಅದರಿಂದ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಬೇರೆ ಡಿಫ್ರೆಂಟಾಗಿ ಕಲರ್ಸ್, ಬೇರೆ ಥರ ಡಿಸೈನ್ಸ್, ಬೇರೆ ಥರ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿರೋದನ್ನೇ ಫೈನಲ್ ಮಾಡ್ತಾರೆ. ಒಂದು ಮಾತು, ನೀವು ಏನಾದರೂ ಹೇಳಿ ಅಂತಂದರೂ ಕೂಡ ಇಲ್ಲ, ನೀನು ಏನು ತೊಗೊಳ್ತೀಯೋ ನಾನು ಅದೇ ತೊಗೊಳ್ಳೋದು ಅಂತಾರೆ. ಸೀಮಂತದ ಶಾಸ್ತ್ರ ಮಾಡಿಸ್ಕೊಳ್ತಾ ಇದ್ದಲ್ಲ ಆ ಹುಡುಗಿ ಕೂಡ ಅಷ್ಟೇ, ನಿನ್ಗೆ ಯಾವ ಸ್ಯಾರಿ ಇಷ್ಟ ಅಂದರೆ ನನಗೆ ಈ ಸ್ಯಾರಿನೇ ಬೇಕು, ನನಗೆ ಇದೇ ಥರ ಮೆಹಂದಿ ಬೇಕು ಅಂತ ಕೇಳಲೇ ಇಲ್ಲ. ನಾನು ಏನು ಹೇಳಿದ್ರು ಅದನ್ನು ಒಪ್ಕೊಂಡ್ಲು. ಅಕ್ಕ, ನೀನು ಯಾವ ಸ್ಯಾರಿ ತೊಗೊಳ್ತೀಯೋ, ನೀನು ಯಾವ ಥರ ಇರ್ತೀಯೋ ಆ ಥರನೇ ನಾನು ಇರ್ತೀನಿ ಅಂದ್ಬಿಟ್ಟು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ರೆಸ್ಪೆಕ್ಟ್ ಕೊಡ್ತಾಳೆ. ನಾವು ಏನು ಮಾಡ್ತೀವೋ ಅದು ಪಾಪ ಅದೇ ಥರ ಕೇಳ್ತಾಳೆ. ಸೊ ಅದೆಲ್ಲ ಆದಮೇಲೆ ನಾವಿಲ್ಲಿ ಮೆಹಂದಿನ ತೊಗೊಂಡು ಬಂದ್ವಿ. ಶುಕ್ರವಾರನೇ ಹಾಕ್ಸ್ಕೊಳ್ಳೋಣ ಅಂತಂದ್ಬಿಟ್ಟು, ಯಾಕಂದರೆ ಶನಿವಾರ ನಮಗೆ ಬೇರೆ ಬೇರೆ ಶಾಪಿಂಗ್ಸ್ ಇರುತ್ತೆ. ಶುಕ್ರವಾರ ಮೆಹಂದಿ ಹಾಕ್ಸ್ಕೊಬಿಟ್ರೆ ಶನಿವಾರ ಬಳೆ ಶಾಸ್ತ್ರಕ್ಕೆ ಬಳೆ ಹಾಕ್ಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಶುಕ್ರವಾರನೇ ಹಾಕ್ಸ್ಕೊಳ್ತಾ ಇದ್ದೀವಿ. ಟೈಮ್ ಎಲ್ಲ ಇರೋದಿಲ್ಲ, ಅದಕ್ಕೆ ಶುಕ್ರವಾರನೇ ಹಾಕ್ಸ್ಕೊಂಡ್ಬಿಟ್ಟು ತೊಳೆದ್ಬಿಟ್ರೆ ಬೆಳಗ್ಗೆ ಬಳೆ ಹಾಕ್ಸ್ಕೊಂಬರ್ಬೋದು ಅಂದ್ಬಿಟ್ಟು ಶುಕ್ರವಾರ ಸೀರೆ ಶಾಪಿಂಗ್ ಅಲ್ಲೇ ಶಾಪ್ ಹತ್ರನೇ ನಮಗೆ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಅದರಿಂದ ನಮಗೆ ಕುಣಿಗಲರ ಹತ್ರ ದುಡ್ಡು ಕೊಟ್ಟು ಹಾಕ್ಸ್ಬೋದಿತ್ತು, ಕುಣಿಗಲಲ್ಲಿ ಹಾಕ್ತಾರೆ. ಬಟ್ ಅಷ್ಟು ಟೈಮ್ ಇರಲಿಲ್ಲ, ಮನೆಗೆ ಬಂದುಬಿಟ್ಟಿದ್ವಿ. ಇಲ್ಲಿ ಗೊತ್ತಿರೋರ ಹತ್ರ ಮೆಹಂದಿನ ಹಾಕಿಸ್ಕೊಳ್ತಾ ಇದ್ದೀವಿ. ಮುಸ್ಲಿಮ್ ಹತ್ರ ಅವರು ಚೆನ್ನಾಗಿ ಹಾಕ್ತಾರೆ. ಆಲ್ಮೋಸ್ಟ್ 10 ಗಂಟೆ ಆಗಿತ್ತು. ಅವ್ರ ಮನೆಗೆ ಹೋಗಿ ನಾನು ಮತ್ತು ಸೀಮಂತ ಮಾಡಿಸ್ಕೊಳ್ತಿದ್ದಲ್ಲ ಆ ಹುಡುಗಿ ಮತ್ತು ನಮ್ಮ ಅಕ್ಕನ ಮಗಳಿಗೆ 3 ಜನಕ್ಕೆ ಇಲ್ಲಿ ಮೆಹಂದಿನ ಹಾಕ್ಸ್ಕೊಂಡಿದ್ದೀನಿ. ಮಿಕ್ಕಿದವರೆಲ್ಲ ಅವರೇ ಬಿಟ್ಕೊಂಡ್ರು, ಟೈಮ್ ಆಗೋಗಿರೋದ್ರಿಂದನೂ. ಇವರು ಮೆಹಂದಿ ಕೂಡ ತುಂಬ ಚೆನ್ನಾಗಿ ಬಿಡ್ತಾಯಿದ್ದಾರೆ, ಸಿಂಪಲ್ಲಾಗಿ ಕ್ಯೂಟಾಗಿತ್ತು. ಪ್ರತಿಯೊಂದು ಫಂಕ್ಷನಲ್ಲೂ ಅಷ್ಟೇ ನಾವು ಹೇಗೋ ಯಾವ್ಯಾವ ಥರನೋ ಪ್ಲ್ಯಾನ್ ಮಾಡಿರ್ತೀವಿ. ಬಟ್ ನಮಗೆ ಆ ಟೈಮಲ್ಲಿ ನಾವು ಅಂದ್ಕೊಂಡಿರುತ್ತಲ್ಲ ಅಲ್ಲಿ ಬೇರೆ ಥರನೇ ಆಗೋಗ್ಬಿಡುತ್ತೆ. ಟೈಮ್ ಸಾಕಾಗದೇ ಇರೋದಿಲ್ಲ, ಅಷ್ಟು ಆ ಥರ ಆಗೋಗ್ಬಿಟ್ಟಿರುತ್ತೆ. ಸೊ ಇಲ್ಲಿ ಅವಳ ಕೈಗೆ ಬಿಡಿಸ್ಕೊಂಡಿದ್ದಾಯಿತು, ಈಗ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಕೆಲವೊಂದು ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕೆ ಆಗಿಲ್ಲ ನನಗೆ.
ಬೆಳಗ್ಗೆ ಕರ್ಕೊಂಡೋಗಿರಲಿಲ್ಲ. ಕರ್ಕೊಂಡೋಗಿದ್ದಿದ್ರೆ ನಮ್ಮನ್ನು ಮೆಹಂದಿ ಹಾಕ್ಸ್ಕೊಡೋಕ್ಕೆ ಬಿಡ್ತಾ ಇರಲಿಲ್ಲ. ಅವಳು ಹೇಗೋ ಮರೆಸ್ಬಿಟ್ಟು ಹೇಗೋ ಮಾತಾಡಿಸ್ಕೊಂಡು ಅವಳನ್ನ ಬಿಟ್ಬಿಟ್ಟು ಹೊಂಟೋದ್ವಿ. ಅದರಿಂದ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಸೊ ಫೈನಲಿ ನಮ್ಮ ಮೆಹಂದಿ ಔಟ್ಲುಕ್ ಅನ್ನೋದು ಹೀಗಿತ್ತು ನೋಡಿ. ತುಂಬ ಸಿಂಪಲ್ಲಾಗಿ ತುಂಬ ಕ್ಯೂಟಾಗಿ ಇತ್ತು ಮೆಹಂದಿ ಅನ್ನೋದು ಕೂಡ. ನಂತರ ನಾವು ಶುಕ್ರವಾರ ಅಲ್ಲದೆ ಶನಿವಾರ ಬೆಳಿಗ್ಗೆ ಕೂಡ ಶಾಪಿಂಗ್ ಇತ್ತು. ಸೊ ಶನಿವಾರ ಬೆಳಿಗ್ಗೆ ಹಸ್ಬೆಂಡ್ ಅವರ ಜ್ಯುವೆಲರಿದು ಏನು ಚೈನ್ ಇದೆಯಲ್ಲ ಗೋಲ್ಡ್ದು ಪಾಲಿಷ್ ಮಾಡಿಸ್ಬೇಕಿತ್ತು. ಅದರಿಂದ ಮತ್ತೆ ಬಂದಿದ್ದೀವಿ. ಮತ್ತು ಸಿಲ್ವರ್ ಕಾಲ್ ಚೈನನ್ನು ತೊಗೊಳ್ಬೇಕಾಗಿತ್ತು, ಅದಕ್ಕೆ ಬಂದಿದ್ದೀವಿ. ಟೈಮ್ ಎಷ್ಟಿದ್ರೂ ಸಾಕಾಗ್ತಿರಲಿಲ್ಲ. ನಾವು ಹೊರಟಿದ್ದೆ 4 ಗಂಟೆ ಈವ್ನಿಂಗ್ಗೆ. ಅದರಿಂದ ಇಲ್ಲಿ ನೋಡಿ ಚೈನ್ ಈ ಥರ ಇದೆ, ಹಸ್ಬೆಂಡ್ ಚೈನು ಪಾಲಿಷನ್ನು ಮಾಡಿಸಾಯಿತು. ಮತ್ತು ಹಸ್ಬೆಂಡ್ ಅವ್ರ ಅಕ್ಕನ ಚೈನ್ ಕೂಡ ಪಾಲಿಷ್ ಮಾಡಿಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಪಾಲಿಷನ್ನು ಮಾಡಿಸ್ಕೊಂಡ್ರು. ಇದು ನಮ್ಮಮ್ಮವರ ತಂದು ಕೊಟ್ಟಿದ್ದು ಮದುವೆಗೆ ಅಂತ ಅಂದ್ಬಿಟ್ಟು ಹಸ್ಬೆಂಡ್ಗೆ. ನೋಡಿ ಈ ಥರ ಇದೆ ಚೈನ್ ಬಂದ್ಬಿಟ್ಟು, ಚೈನ್ ಡಿಸೈನ್ ಈ ಥರ ಇದೆ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಫ್ಯಾನ್ಸಿ ಸ್ಟೋರ್ಗೆ ಹೋದ್ವಿ. ನೈಲ್ ಪಾಲಿಶು ಅದು ಇದು ಶಾಪಿಂಗ್ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿಂದ ಮುಗಿಸ್ಕೊಂಡು ತರಕಾರಿಗಳನ್ನ ತೊಗೊಳ್ಬೇಕಾಗಿತ್ತು. ಕೆಲವೊಂದು ಹೊಸಿಗೆ ಐಟಮ್ ಅಂತ ಇರುತ್ತಲ್ಲ, ಫ್ರೂಟ್ಸು, ತಿಂಡಿ ಐಟಮ್ಸು ಅದನ್ನೆಲ್ಲನೂ ಕೂಡ ತೊಗೊಳ್ಬೇಕಾಗಿತ್ತು. ಮತ್ತು ಹೂವು ಮಾರ್ಕೆಟಲ್ಲಿ ಎಲ್ಲನೂ ಕೂಡ ತೊಗೊಳ್ಬೇಕಾಗಿತ್ತು. ಸೊ ಮತ್ತೆ ನಾವಿಲ್ಲಿ ಸೀರೆ ಶಾಪಿಂಗ್ಗೆ ಬಂದ್ವಿ. ಯಾಕಪ್ಪ ಮತ್ತೆ ಸೀರೆ ಶಾಪಿಂಗ್ಗೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ. ಹೌದು, ಮತ್ತೆ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಸೀರೆ ಶಾಪಿಂಗ್ಗೆ ಹೋಗಿದ್ದಾಯಿತು. ನಮಗೆ ಗೊತ್ತಿರೋರು ಯಾರು ಫೋನ್ ಮಾಡಿ ಹೇಳಿದ್ರು, ನೀವೇ ಸೀರೆ ತೊಗೊಂಡ್ಬಿಡಿ, ನೀವು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀರಾ, ನೀವೇ ಸೀರೆ ತೊಗೊಂಡ್ಬಿಡಿ, ನಮಗೂ ಕೂಡ ನೀವೇ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಬೇರೆ ಶಾಪ್ಗೆ ಹೋಗಿ ಮತ್ತೆ ಇಲ್ಲಿ ಸೀರೆ ಸೆಲೆಕ್ಷನನ್ನು ಮಾಡ್ತಾಯಿದ್ದೀವಿ. ಅದರಿಂದ ಕೆಲವೊಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ. ಬಟ್ ನನಗೆ ಓಪನ್ ಮಾಡಬೇಕಿತ್ತು, ಅದರಿಂದ ಓಪನ್ ಮಾಡಿ ತೋರಿಸಿ ಯಾವ ಥರ ಇದೆ ಒಳಗಡೆ ಅಂತ ಅಂದ್ಬಿಟ್ಟು ಇಲ್ಲಿ 2 ಸ್ಯಾರಿನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ನೋಡಿ ಇದೊಂದು ಸ್ಯಾರಿ, ಇದನ್ನು ಕೂಡ ಓಪನ್ ಮಾಡಿ ತೋರ್ಸೋಕೆ ಹೇಳಿದೆ. ಇದು ಓಪನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಇಲ್ಲ, ನಾವು ನೋಡಲೇಬೇಕು ಯಾವ ಥರ ಕಾಂಬಿನೇಷನ್ ಸ್ಯಾರಿ ಯಾವ ಥರ ಬಂದಿದೆ, ಪಟ್ಟು ಯಾವ ಥರ ಬಂದಿದೆ, ಬ್ಲೌಸ್ದು ಯಾವ ಥರ ಬಂದಿದೆ ಅಂತಂದ್ಬಿಟ್ಟು ನೋಡಲೇಬೇಕು ಅಂತ ಓಪನ್ ಮಾಡಿ ಇಲ್ಲಿ ನೋಡ್ತಾ ಇದ್ದೀನಿ, ತೋರಿಸ್ತಾ ಇದ್ದಾರೆ ಅವರೇ. ಅಲ್ಲಿಂದ ಮುಗಿಸ್ಕೊಂಡು ತರಕಾರಿನ ಪರ್ಚೇಸ್ ಮಾಡಿದ್ವಿ. ನಾನು ಕಾರಲ್ಲಿ ಕೂತಿದ್ದೆ, ನನಗೆ ಟಯರ್ಡ್ ಆಗುತ್ತೆ ಅಂತಂದ್ಬಿಟ್ಟು ಅವರೇ ಹೋಗಿ ತೊಗೊಂಡು ಬಂದಿದ್ದಾರೆ. ನೋಡಿ ಕ್ಲಿಪ್ಪಿಂಗ್ಸನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಏನೇನು ತರಕಾರಿ ಬೇಕೋ, ಮನೆಗೆ ಏನೇನು ಐಟಮ್ ಬೇಕೋ ಎಲ್ಲನೂ ಕೂಡ ತೊಗೊಂಡು ಬಂದ್ವಿ. ನಾನು ಕಾರಲ್ಲೇ ಕೂತಿದ್ದೆ, ಅವರೇ ಹೋಗಿ ತೊಗೊಂಡು ಬಂದರು. ಮತ್ತು ತಟ್ಟೆ ಸಾಮಾನನ್ನು ತೊಗೊಳ್ಬೇಕಿತ್ತಲ್ಲ, ಅದು ಕೂಡ ಫ್ರೂಟ್ಸು ಏನೇನೋ ತೊಗೊಂಡ್ರು. ಅದು ಕೂಡ ನಾನು ಕಾರಲ್ಲಿ ಕೂತಿದ್ದೆ, ಅವರೇ ತೊಗೊಂಡು ಬಂದರು. ಮತ್ತು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನನಗೆ 10 ಆಯಿತು. ಸ್ಯಾಟರ್ಡೇ ಕೂಡ ಲೇಟ್ ಆಯಿತು. ಅಂದರೆ ಶಾಪಿಂಗ್ ಅಂದರೆ ಅದು ಇದು ಇದ್ದೇ ಇರುತ್ತಲ್ಲ, ಅದರಲ್ಲೂ ಸೀಮಂತಕ್ಕೆ ಈ ಥರ ಫಂಕ್ಷನ್ಗಳಿಗೆ ಅಂದರೆ ಟೈಮ್ ಎಷ್ಟು ನಮಗೆ ಬೇಕಿದ್ದರೂ ಸಾಕಾಗಲ್ಲ, ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ ನಮಗೆ ಶಾಪಿಂಗ್ ಏನೇನೋ ತೊಗೊಳ್ಳೋದಕ್ಕೆ. ಸೊ ನಾವಿಲ್ಲಿ ಸ್ಯಾಟರ್ಡೇ ಬಂದ್ವಿ. ಸ್ಯಾಟರ್ಡೇ ಬಂದಾದಮೇಲೆ ಎಲ್ಲರೂ ಒಬ್ಬಟ್ಟು ಮಾಡೋದಕ್ಕೆ ಬರ್ತಾರೆ ಹುಡುಗರು, ಮತ್ತು ಕೆಲವೊಂದಷ್ಟು ಜನ ಬರ್ತಾರೆ. ಅದರಿಂದ ಅವ್ರಿಗಾಗಿ ಇಲ್ಲಿ ಅವ್ರಿಗೆ ತಿನ್ನೋಕೆ ಅಂತೇಳಿ ಟೊಮೆಟೊ ಬಾತನ್ನು ಮಾಡ್ತಾಯಿದ್ದಾರೆ. ಸೊ ನೈಟೆಲ್ಲ ಆಲ್ಮೋಸ್ಟ್ ನಿದ್ದೆ ಇರೋದಿಲ್ಲ. ಇಲ್ಲಿ ಕಾಯಿ ಒಬ್ಬಟ್ಟು ನಮಗೆ ಇಷ್ಟ ಆಗಲ್ಲ ಅಂತಂದ್ಬಿಟ್ಟು ಬೇಳೆ ಒಬ್ಬಟ್ಟನ್ನೇ ಮಾಡಿಸ್ತಾ ಇದ್ದಾರೆ. ಎಲ್ಲೋ ತರೋದ್ರಿಂದ ಮನೆಯಲ್ಲೇ ಮಾಡಿದ್ರೆ ಜಾಸ್ತಿ ದಿನ, ಒಂದು 2-3 ದಿನ ಎಕ್ಸ್ಟ್ರಾ ಇಟ್ಕೊಂಡು ತಿನ್ಬೋದು, ಮತ್ತು ರುಚಿಯಾಗಿರುತ್ತೆ, ನೀಟಾಗಿರುತ್ತೆ ಅಂತಂದ್ಬಿಟ್ಟು ಮನೆಯಲ್ಲೇ ಮಾಡಿಸ್ತಾ ಇರೋದ್ರಿಂದ ಒಬ್ಬಟ್ಟು ತೊಟ್ಟೋರೆಲ್ಲ ಬರೋದ್ರಿಂದ ಇಲ್ಲಿ ಅವ್ರಿಗೆ ಸಪ್ರೇಟಾಗಿ ಟೊಮೆಟೊ ಬಾತನ್ನು ಮಾಡ್ತಾಯಿದ್ದಾರೆ. ಒಂಥರ ಚೆನ್ನಾಗಿತ್ತು. ಅಡುಗೆ ಮಾಡಿಕೊಂಡು ಆಚೆ ಕಡೆ ಎಲ್ಲ ಫ್ರೆಂಡ್ಸ್ ಹತ್ರ ಆಟೆ ಹೊಡ್ಕೊಂಡು ಎಲ್ಲ ಚೆನ್ನಾಗಿರುತ್ತೆ. ಮತ್ತು ರಾತ್ರಿ ಎಲ್ಲ ಫಂಕ್ಷನ್ ಅಂದರೆ ನೈಟೆಲ್ಲ ನಿದ್ದೆನೇ ಇರೋದಿಲ್ಲ. ಆಲ್ಮೋಸ್ಟ್ ಅದು ಇದು ಕೆಲಸಗಳಿದ್ದೇ ಇರುತ್ತೆ. ನಾನೇನು ಮಾಡ್ತಾ ಇರಲಿಲ್ಲ, ಎಲ್ಲ ಮಾಡ್ಕೊಳ್ತಾಯಿದ್ರು. ನಾನು ಜಸ್ಟ್ ನೋಡಿಕೊಂಡು ಇದ್ದೆ. ಯಾವಾಗಲೂ ಇದ್ದೇ ಇರುತ್ತೆ ಅಂದ್ಬಿಟ್ಟು, ನಿದ್ದೆ ಮಾಡೋದು ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ನಾನು ಏನು ಮಾಡಿದೆ, ಆಚೆ ಕಡೆ ಬಂದು ಅದು ಇದು ನೋಡಿಕೊಂಡೆ ಕೂತ್ಕೊಂಡಿದ್ದೆ. ನನ್ನ ಕೈಲಿ ಯಾವುದೂ ಮಾಡಿಸಿರಲಿಲ್ಲ, ಅವರೇ ಮಾಡ್ಕೊಳ್ತಾಯಿದ್ರು ಕೆಲಸಗಳನ್ನೆಲ್ಲನೂ ಕೂಡ. ಇಲ್ಲಿ ಬೆಳಗ್ಗೆಗೆ ಊಟ ಮಾಡೋದಕ್ಕೆ ಅಂದರೆ ತಿಂಡಿ ಮಾಡೋದಕ್ಕೆ ಏನೇನು ಬೇಕೋ ಅದನ್ನು ರಾತ್ರಿಯೇ ರೆಡಿ ಮಾಡಿ ಇಟ್ಕೊಳ್ತಾಯಿದ್ರು. ಕೆಲವೊಂದು ಮಾತ್ರ, ಇನ್ನು ಮಿಕ್ಕಿದ್ದೆಲ್ಲ ಬೆಳಗ್ಗೆ ಬೇಗನೆ ಎದ್ದು ಮಾಡ್ಕೊಳ್ತಾಯಿದ್ರು ಹುಡುಗರೆಲ್ಲ ಕೂಡ. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ಕೂಡ 2 ಟಾಪ್ಗಳನ್ನು ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಸ್ಮೂತಾಗಿದೆ. ಕಲರ್ಸು ಕೂಡ ಕಾಂಬಿನೇಷನ್ ನನಗೆ ಇಷ್ಟ ಆಯಿತು. ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಅವರು ಟಾಪ್ಸ್ನ ತೊಗೊಳ್ತಾಯಿದ್ರು. ನಾನು ಕೂಡ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ವೇರ್ ಮಾಡೋದಕ್ಕೆ ಅಂದ್ಬಿಟ್ಟು, ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ, ಸ್ಮೂತಾಗಿದೆ, ತುಂಬ ನನಗೆ ಇಷ್ಟ ಆಯಿತು. ಇಷ್ಟ ಆಗಿ ತೊಗೊಂಡೆ. ಬಟ್ ಅದನ್ನು ಅಲ್ಲಿ ಶಾಪಲ್ಲಿ ಕ್ಲಿಪ್ಪಿಂಗ್ಸನ್ನ ತೊಗೊಳಕ್ಕಾಗಿಲ್ಲ, ಅದರಿಂದ ನಿಮಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾವಿಲ್ಲಿ ನೈಟೇ ಬಟ್ಟೆಗೆ ಹೊಪ್ಸಿದ್ವಿ ಮುಂಚೆನೇ ಎಲ್ಲನೂ ಕೂಡ. ಸೊ ನೈಟ್ ನಾವು ಬರೋ ಅಷ್ಟೊತ್ತಿಗೆ ಶಾಪಿಂಗ್ ಮುಗಿಸ್ಕೊಂಡು ಬಾದುಷಾ ಎಲ್ಲ ಮಾಡಿ ಇಟ್ಟಿದ್ರು. ಆ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲಿಲ್ಲ. ಸೊ ಇದು ನನ್ನ ಭಾನುವಾರದ ಮಾರ್ನಿಂಗ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಅರ್ಲಿ ಮಾರ್ನಿಂಗ್.
ಇಲ್ಲೆಲ್ಲ ಪಲಾವ್ ಐಟಮ್ಗೆ ಮತ್ತು ಅಡುಗೆ ಮಾಡೋದಕ್ಕೆ ಪ್ರತಿಯೊಂದನ್ನು ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಇದು ಪಲಾವ್ಗೆ ಹಾಕೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬಟ್ಟೆ ಸ್ವಲ್ಪ ನೈಟು ಎಲ್ಲ ಮಾಡಿಟ್ಟಿದ್ರು ನಿದ್ದೆಗೆಟ್ಟು, ಬಟ್ ಈಗ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಇತ್ತು ಅಂದ್ಬಿಟ್ಟು ಒಬ್ಬಟ್ಟು ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮಗಂತೂ ರಾತ್ರಿ ಮಲಗಿದ್ದು ತುಂಬ ಲೇಟು, 3 ಗಂಟೆಗೆ ರಾತ್ರಿ ಮಲಗಿದ್ದು, ಬೆಳಗ್ಗೆ ಎದ್ದೋಳಕ್ಕೆ ಆಗ್ತಿರ್ಲಿಲ್ಲ, ಕಣ್ಣು ಬಿಡೋದಕ್ಕೆ ಆಗ್ತಿರ್ಲಿಲ್ಲ. ಬಟ್ ಅನಿವಾರ್ಯ, ನಾನಂತೂ 8 ಗಂಟೆ 8:15 ಎದ್ದೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲ್ಕೊ ಅಂತ ಇದ್ರು ಎಲ್ಲರೂ, ಬಟ್ ನನಗೆ ಗಲಾಟೆಗೆ ನಿದ್ದೆ ಬರಲಿಲ್ಲ ಅಂತಂದ್ಬಿಟ್ಟು ಎದ್ಬಿಟ್ಟೆ. ಸೊ ಇಲ್ಲಿ ಬೆಳಿಗ್ಗೆ ಅಡುಗೆಗೆ ಪ್ರತಿಯೊಂದು ತಯಾರು ಮಾಡ್ಕೊಳ್ತಾ ಇದ್ದಾರೆ. ಮಧ್ಯಾಹ್ನ ಅಷ್ಟೊತ್ತಿಗೆ ಅಡುಗೆ, ಬಟ್ ಇಲ್ಲಿ ಊಟಕ್ಕೆ ಎಲ್ಲ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಾನೇನು ಕೆಲಸ ಏನೂ ಮಾಡ್ತಿರ್ಲಿಲ್ಲ, ಬಟ್ ನೈಟ್ ನಿದ್ದೆ ಮಾಡಲಿಲ್ಲ, ಎಲ್ಲ ನೋಡಿಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದೇ ಆಗಿತ್ತು. ಅದರಿಂದ ನೈಟ್ ಮಲಗಿದ್ದೇ ಲೇಟ್ ಆಯಿತು, ಬೆಳಿಗ್ಗೆ ಎದ್ದಿದ್ದು ಕೂಡ ಲೇಟು. ಪ್ರತಿಯೊಂದು ಮಾಡ್ಕೊಳ್ತಾ ಇದ್ರು ಎಲ್ಲರೂ. ಸೊ ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ 4 ಡೇಸ್ ಬ್ಯಾಕ್ ಒಂದು ವಿಡಿಯೋನ ಹಾಕಿದ್ದೆ, ಮಾರ್ನಿಂಗ್ 6 AM to 10 AM ಅಂತಂದ್ಬಿಟ್ಟು. ತುಂಬಾ ರೆಸ್ಪಾನ್ಸ್ ಬಂದಿದೆ, ಅಂದರೆ ಬರೀ 4 ದಿನಕ್ಕೇ ತುಂಬ ರೆಸ್ಪಾನ್ಸ್ ಬಂದಿದೆ. ಆಲ್ಮೋಸ್ಟ್ 900,000ಗೆ ಹೋಗ್ತಾ ಇದೆ ಆ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನನ್ನ ಯೂಟ್ಯೂಬ್ ಜರ್ನಿ 3 ಮಂತ್ಸ್ ಯೂಟ್ಯೂಬ್ ಜರ್ನಿಯಲ್ಲಿ ಬರೀ 4 ಡೇಸ್ಗೆ 900,000 ಈ ಥರ ಓಡಿರೋದಂದರೆ ಇದೇ ವಿಡಿಯೋ. ಅಂದರೆ ಓಡಿದೆ ಬೇರೆ ವಿಡಿಯೋನು 1000 ಇಲ್ಲ ಅಂತ ಹೇಳ್ತಿಲ್ಲ, 1000 ಮೇಲೆ ಹೋಗಿದೆ. ಬಟ್ 4 ಡೇಸ್ಗೆ ಇಷ್ಟೊಂದು ಬಂದಿರೋದ್ರಂತೆ ಅದು ತುಂಬ ಖುಷಿಯಾಗಿರೋ ವಿಷಯ. ಇದೆಲ್ಲ ನಿಮ್ಮಿಂದನೇ ಸಾಧ್ಯ, ನಿಮ್ಮ ಸಪೋರ್ಟಿಂದ. ಥ್ಯಾಂಕ್ ಯು ಸೋ ಮಚ್. ಮುಂದೆ ಕೂಡ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಆ ವಿಡಿಯೋಗೆ, ತುಂಬಾ ಖುಷಿ ಆಯಿತು. ಸೊ ಇಲ್ಲಿ ಬೆಳಗ್ಗೆಯಿಂದ ಒಬ್ಬಟ್ಟು ಏನು ರಿಮೈನಿಂಗ್ ಇತ್ತಲ್ಲ ಅದನ್ನು ಮಾಡ್ಕೊಳ್ತಾ ಇದ್ದಾರೆ. ಕಾಯಿ ಒಬ್ಬಟ್ಟು ರಿಸ್ಕ್ ಇರಲ್ಲ, ಅದು ಬೇಗನೆ ಆಗೋಗುತ್ತೆ. ಬಟ್ ಇದು ಸ್ವಲ್ಪ ಹೋಳಿಗೆ ಒಬ್ಬಟ್ಟು ಅಂದರೆ ಸ್ವಲ್ಪ ರಿಸ್ಕ್ ಜಾಸ್ತಿನೇ ಇರುತ್ತೆ, ತುಂಬಾ ಪ್ರೊಸೀಜರ್ ಇರುತ್ತೆ. ಬಟ್ ನಮಗೆ ಹೋಳಿಗೆ ಒಬ್ಬಟ್ಟೆ ಅಂದರೆ ಇದು ಬೇಳೆ ಒಬ್ಬಟ್ಟೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡಿಸ್ತಾಯಿದ್ವಿ. ಬೆಳಗ್ಗೆ ಅವರು ಹೋಳಿಗೆ ಒಬ್ಬಟ್ಟನ್ನ ಮಾಡ್ಕೊಳ್ಳೋರು ಮಾಡ್ಕೊಳ್ತಾಯಿದ್ರು, ಅಡುಗೆ ಮಾಡೋದು ಹಾಕ್ತಾಯಿದ್ರು. ಸೊ ಯಾರೆಲ್ಲ ನನ್ನ ವಿಡಿಯೋನ ಹೊಸಬ್ರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ ನಿಮಗೆ, ನನ್ನ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ನನಗೆ ಬೇಳೆ ಒಬ್ಬಟ್ಟೆ ಇಷ್ಟ ಆಗುತ್ತೆ ಕಾಯಿ ಒಬ್ಬಟ್ಟಿಗಿಂತ. ನನಗೆ ಕಾಯಿ ಒಬ್ಬಟ್ಟು ತಿನ್ನೋದೇ ಇಲ್ಲ ನನಗೆ, ಅದಕ್ಕೆ ನಾನು ಇದರಿಂದನೇ ಬೇಳೆ ಒಬ್ಬಟ್ಟೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇರೋದು. ಒಬ್ಬಟ್ಟು ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ, ಬೆಳಗ್ಗೆ ಎಲ್ಲನೂ ರೆಡಿ ಆಯಿತು. ಸೊ ನೆಕ್ಸ್ಟ್ ನಾನಿಲ್ಲಿ ಸೀಮಂತದ ಹುಡುಗಿ ಮೇಕಪ್ಪನ್ನು ಸ್ಟಾರ್ಟ್ ಮಾಡ್ತಿದ್ದೆ. ಟೈಮ್ ಆಗುತ್ತೆ ಸೀಮಂತಕ್ಕೆ ಕೂರಿಸೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಲಾಗಲ್ಲಿ ಸೀಮಂತದ ವಿಡಿಯೋಗಳು ಬರುತ್ತೆ, ಸೊ ಪೋಸ್ಟ್ ಮಾಡ್ತೀನಿ, ಖಂಡಿತ ಮಿಸ್ ಮಾಡಿದೆ ನೋಡಿ. ಯಾರೆಲ್ಲ ಈ ವಿಡಿಯೋ ಇಷ್ಟಪಟ್ಟು ನೋಡಿದ್ದೀರೋ ಇಷ್ಟೊತ್ತರೆಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.